ಬಳಿ ವಿಕ್ರಮ್ ಅಂತ ಅಂಗಡಿ ಮಾಲೀಕರು ಇರ್ತಾರೆ. ಅಲ್ಲಿ ಡಿಸ್ಪ್ಲೇ ಹಾಕ್ಸಕ್ ಹೋದಂಥ ಅನ್ಯಕೋಮಿನ ಯುವಕ ಗಾಂಜಾ ಮತ್ತಿನಲ್ಲಿ ಡಿಸ್ಪ್ಲೇ ಹಣ ಎಷ್ಟು ಅಂತ ಕೇಳಿರ್ತಾನೆ, 400 ರೂಪಾಯಿ ಅಂತ ಹೇಳಿರ್ತಾರೆ. ಅದಕ್ಕೆ 100 ರೂಪಾಯಿ ಜಾಸ್ತಿ ಕೇಳಿದ್ರು ಅಂತೇಳಿ ಅವನು ಹಲ್ಲೆ ಮಾಡಿ ಕೊಲೆ ಮಾಡೋದಕ್ಕೆ ಹೋಗಿರ್ತಾನೆ. ಚಾಕುವಲ್ಲಿ ಸ್ವಲ್ಪ ಮಿಸ್ ಆಗಿ ಹಣೆಗೆ ಬಿದ್ದಿದೆ, ಇದು ತಲೆಗೆ ಬಿದ್ದಿದೆ. ಅದು ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಅವರು ಹತ್ಯೆ ಆಗಬೇಕಿತ್ತು. ಅವರು ಕೆಲವು ಸಂಘ ಪರಿವಾರ ಜೊತೆ ಗುರುತಿಸ್ಕೊಂಡಿದ್ದು ಅನ್ನೋ ಕಾರಣಕ್ಕೋಸ್ಕರ ಆ ಯುವಕ ಅವ್ರ ಮೇಲೆ ಹಲ್ಲೆ ಮಾಡಕ್ಕೆ ಹೋಗ್ತೀನಿ. ಇವತ್ತು ರಾಜ್ಯದಲ್ಲಿ ಎಲ್ಲೆಡೆ ನೋಡ್ತಿದ್ದೀವಿ, ಬಾಗಲಕೋಟೆ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಕೊಡಗು ಆಗಿರ್ಬೋದು, ಇಲ್ಲೆಲ್ಲ ಅನ್ಯಕೋಮಿನವರು ಹಿಂದೂಗಳ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಇದಕ್ಕೆ ಇಡೀ ಹಿಂದೂ ಸಮಾಜ ಉತ್ತರ ಕೊಡಬೇಕು. ಈ ಚಿತ್ರದುರ್ಗದಲ್ಲಿ ಇದೇನು ಹೊಸದಲ್ಲ, ಅನೇಕರು ಗಾಂಜಾ ಮತ್ತಲ್ಲಿ ಹಿಂದೂಗಳ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಎದುರಿಸತಕ್ಕಂಥ ಕೆಲಸ ನಡೀತಾ ಇದೆ. ಈ ಕೂಡಲೇ ಪೊಲೀಸ್ ಇಲಾಖೆ ಅವ್ರನ್ನ ಬಂಧಿಸಿ ಇಂಥವ್ರಿಗೆ ಶಿಕ್ಷೆ ಕೊಡಬೇಕು. ಈ ಗಾಂಜಾ ಮುಕ್ತ ಚಿತ್ರದುರ್ಗ ಜಿಲ್ಲೆ ಆಗಬೇಕು. ಮತ್ತು ಈ ರೀತಿ ಏನಾದ್ರು ಮುಂದುವರಿತು ಅಂತಂದ್ರೆ ನಾಳೆ ಚಿತ್ರದುರ್ಗ ಜಿಲ್ಲೆ ಬಂದಿ ಕೊರೆ ಕೊಡ್ತೀವಿ, ಇಡೀ ಹಿಂದೂ ಸಮಾಜ ಶಕ್ತಿ ಏನಾದರೂ ತೋರಿಸಬೇಕಾಗುತ್ತೆ ಅಂತೇಳಿ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀವಿ. ನಗರದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದೆಯೋ ಆ ಹಲ್ಲೆ ಖಂಡಿಸ್ತಾ ವಿಶ್ವ ಹಿಂದೂ ಪರಿಷತ್ತು ತೀವ್ರವಾಗಿ ಖಂಡಿಸ್ತಾ ಅವಲ್ಲೇ ಏನಪ್ಪ ಒಂದು ಕ್ಷುಲ್ಲಕ ಕಾರಣಕ್ಕೆ ಇವರು ಚಾಕು ತೆಗಿತಾರೆ ಅನ್ನೋದಾದರೆ, ನಿನ್ನೆ ಶಿವಮೊಗ್ಗದಲ್ಲಿ ನೋಡಿರ್ಬೋದು, ಒಂದು 16 ವರ್ಷದ ಬಾಲಕನ್ನ ಗಾಂಜಾ ಮತ್ತಲ್ಲಿ ಕೊಲೆ ಮಾಡೋ ಲೆವೆಲ್ಗೆ ಇವ್ರ ಸಮಾಜ ಆ ಪೀಳಿಗೆ ತಯಾರು ಮಾಡ್ತಾ ಇದೆ. ಇದಕ್ಕೆಲ್ಲ ಹಿಂದೂ ಸಮಾಜ ಇದ್ರಲ್ಲ, ಇದಕ್ಕೆ ತಕ್ಕಂಥ ಉತ್ತರ ನಾವು ಕೊಟ್ಟೇ ಕೊಡ್ತೀವಿ. ಇವತ್ತು ಚಿತ್ರದುರ್ಗದಲ್ಲಿ ನಡೆದಂಥದ್ದು ನಾಳೆ ಇನ್ನೊಂದು ಅಂಗಡಿಯಲ್ಲೂ ಆಗುತ್ತದು, ನಾಳೆ ಇನ್ನೊಂದು ಡಿಸ್ಟಿಕ್ಕಿಗೂ ಆಗುತ್ತೆ. ಹಾಗಾಗಿ ಸರ್ಕಾರ ಅವ್ರನ್ನ ಓಲೈಸೋದು ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸದೆ ಹೋದರೆ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಮತ್ತು ಹಿಂದೂ ಸಮಾಜದ ಜೊತೆಗೂಡಿ ನಾಳೆ ಚಿತ್ರದುರ್ಗಕ್ಕೆ ಬಂದು ಕರೆಕೊಳ್ಳಿಕ್ಕೂ ನಾವು ತಯಾರಿದ್ದೀವಿ. ಇವತ್ತು ಪೊಲೀಸ್ ಇಲಾಖೆ ಮೇಲೆ ನಮ್ಮ ಸಂಪೂರ್ಣವಾದ ನಂಬಿಕೆ ಇದೆ. ಇವತ್ತು ಅವ್ರನ್ನ ಬಂಧಿಸ್ಬೇಕು, ಬಂಧಿಸ್ತಾರೆ ಅನ್ನೋ ನಂಬಿಕೆ ಇದೆ. ಮಾಡಿರೋದು ಮುಸಲ್ಮಾನ್ರೆ ಎಲ್ಲಿ ಯಾರು ಪ್ರತ್ಯೇಕವಾಗಿ ಹೇಳೋಂಥ ವಿಷಯನೇ ಇಲ್ಲ, ಅವರೇ ಮಾಡ್ತಿರೋದು. ಇವಾಗ ಏನೊಂದು ಅಪ್ರಾಪ್ತರು ಅನ್ನೋದು ಒಂದು ಹೊಸದು ಟ್ಯಾಗ್ಲೈನ್ ಕೊಡ್ತಿದ್ದಾರೆ ಅವ್ರಿಗೆ. 16ರಿಂದ 18 ವರ್ಷದ ಹುಡುಗರನ್ನ ಬಳಸ್ಕೊಳ್ತಿದ್ದಾರೆ. ಇಂಥ ಕೃತ್ಯಗಳಿಗೆ ಕರೆಕ್ಟಾಗಿ ಅವ್ರನ್ನೇ ಬಳಸ್ಕೊಳ್ತಿರೋದು. ಯಾಕಂದ್ರೆ ಅವ್ರ ಮೇಲೆ ಕೇಸ್ ಆಗಲ್ಲ, ಕಾನೂನಿದೆ, ಕಾನೂನು ರಕ್ಷಣೆ ಇದೆ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಆ ಯುವಕರನ್ನ ತಯಾರು ಮಾಡಿ ಹಿಂದೂ ಸಮಾಜದ ಮೇಲೆ ಚೂಬಿಡೋ ಅಂಥ ಕೆಲಸನ ಆ ಸಮಾಜ ಮಾಡ್ತಾ ಇದೆ. ಇದಕ್ಕೆ ತಕ್ಕ ಪ್ರತಿಫಲನ ಆ ಸಮಾಜಕ್ಕೆ ಪ್ರತಿಫಲ ಅನುಭವಿಸ್ತದ್ದು. ಹಿಂದೂ ಸಮಾಜ ಆ ಸಮಾಜಕ್ಕೆ ಉತ್ತರ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಅದನ್ನು ಎಚ್ಚೆತ್ಕೊಂಡು ಸರ್ಕಾರ ಈ ಕೂಡಲೇ ಏನು ಗಲಭೆ ಆಗ್ತಿದೆಯೋ ಕರ್ನಾಟಕದಾದ್ಯಂತ ಅದನ್ನೆಲ್ಲ ನಿಲ್ಲಿಸಬೇಕು. ಅವ್ರಿಗೆ ಓಲೈಕೆ ಮಾಡ್ಕೊಳ್ಳೋದು ಕಡಿಮೆ ಮಾಡಬೇಕು. ಹಿಂದೂ ಸಮಾಜಕ್ಕೆ ನ್ಯಾಯ ಕೊಡಿಸೋಂಥ ಕೆಲಸನ ಈ ಸರ್ಕಾರ ಮಾಡಬೇಕು ಅಂತ ಕೇಳ್ಕೊಡ್ತೀವಿ. ಸರ್ಕಾರ ಅಲ್ಲ ಹೊರಗಡೆ